ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ಡೋಹರ ಕಕ್ಕಯ್ಯ ಸಮಾಜವನ್ನು ಗುಂಪು 1 ಮಾದಿಗ ಸಂಬಂಧಿತ ಸಮುದಾಯಗಳ ಗುಂಪಿನಲ್ಲಿಯೇ ಮುಂದುವರಿಸಿ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಇಂದು ಬೆಂಗಳೂರಿನಲ್ಲಿರುವ ಗೌ ನ್ಯಾಯಮೂರ್ತಿ ಶ್ರೀ H.S. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗಕ್ಕೆ ಅಖಿಲ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀ ಸಂತೋಷ್ ಸವಣೂರ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ಸಂತೋಷ್ ಸವಣೂರ್, ಅಖಿಲ ಕರ್ನಾಟಕ ಡೋಹರ ಕಕ್ಕಯ್ಯ ಸಮಾಜದ ರಾಜ್ಯಾಧ್ಯಕ್ಷ. ನಮ್ಮ ಜೊತೆ ಹಿರಿಯ ಸಂಘದ ಸದಸ್ಯ ಅಧ್ಯಕ್ಷರಾದ ಸನ್ಮಾನ್ಯ ಆದರಣೀಯ ಡಾಕ್ಟರ್ ಮಹಾದೇವ್ ಕಾವಳೆ ಸಾಹೇಬರಿದ್ದಾರೆ, ನಮ್ಮ ಬಾಬುರಾವ್ ಘೋಡ್ಕೆ ಸಾಹೇಬರಿದ್ದಾರೆ. ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಸಮಾಜದ ಜನರು ಮತ್ತು ಉನ್ನತ ಮಟ್ಟ ಅಧಿಕಾರಿಗಳು ಮತ್ತು ಪದಾಧಿಕಾರಿಗಳು ಇವತ್ತಿನ ದಿವಸ ಆದರಣೀಯ ನಿವೃತ್ತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ನಾಗಮೋಹನ್ ದಾಸ್ ಸಾಹೇಬರಿಗೆ ನಾವು ಇವತ್ತಿನ ದಿವಸ ಒಂದು ಮನವಿ ಕೊಟ್ಟಿದ್ದೀವಿ. ಅದು ಏನಂದ್ರೆ, ನಮ್ಮ ಡೋಹರ ಕಕ್ಕಯ್ಯ ಸಮಾಜವನ್ನು ಗುಂಪು 1 6% ನಲ್ಲಿನೇ ಮುಂದುವರಿಸಬೇಕು. ಯಾವುದೇ ಕಾರಣಕ್ಕೂ ನಮ್ಮನ್ನು ಅಲೆಮಾರಿ ಗುಂಪಿನಲ್ಲಿ ಇಡಬಾರದು ಮತ್ತು ತ್ರಿಮತ್ ಸಂಘಕ್ಕೂ ನಮ್ಮ ಡೋಹರ ಸಮಾಜಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನಮ್ದೇನಿದ್ರು ಡೋಹರ ಕಕ್ಕಯ್ಯ ಸಮಾಜ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಒಂದೇ ಕೂಗು ನಮ್ದು ಏನಂದ್ರೆ, ನಮ್ಮ ಸಮಾಜವನ್ನು ಮಾದಿಗ ಸಂಬಂಧಿತ ಜಾತಿಯಲ್ಲೇ ಮುಂದುವರಿಸಬೇಕು, 6% ಮುಂದುವರಿಸಬೇಕು. ಮತ್ತು ನಾವು ಕಳೆದ 12ನೇ ಶತಮಾನದಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಸಮಾಜದ ಕುಲಕಸಬು ಅಂದ್ರೆ ಚರ್ಮ ಹದ ಮಾಡುವುದು. ಮಾದಿಗರು ಚರ್ಮವನ್ನು ಸತ್ತ ಪ್ರಾಣಿಗಳಿಂದ ಚರ್ಮವನ್ನು ಸುಲಿದು ಕೊಡ್ತಿದ್ರು. ನಾವು ಡೋಹರ ಕಕ್ಕಯ್ಯ ಸಮಾಜದವರು ಅದನ್ನು ಹದ ಮಾಡಿ ಯುದ್ಧಕ್ಕೆ ಬೇಕಾದಂತ ಸೈನಿಕರಿಗೆ ರಾಜ ಮಹಾರಾಜರಿಗೆ ಯುದ್ಧ ಸಮಯದಲ್ಲಿ ಕವಚ, ಆಮೇಲೆ ತಲವಾರು ಇಡ್ಲಿಕ್ಕೆ ಪೌಚು ಮತ್ತು ನೀರು ಎತ್ತಲಿಕ್ಕೆ ಮಟ್ಟ, ಇವೆಲ್ಲವನ್ನು ತಯಾರು ಮಾಡಿ ಮತ್ತು ರೈತರಿಗೆ ಬೇಕಾಗುವ ಸಲಕರಣೆಗಳು ಅಂದ್ರೆ ಬಾರ್ಕೋಲು ಇಂಥವೆಲ್ಲ ಸಾಮಗ್ರಿಗಳನ್ನು ನಾವು 12ನೇ ಶತಮಾನದಿಂದಲೇ ನಾವು ಮಾಡ್ಕೊಂತ ಬಂದಿವಿ. ನಾವು ಹದ ಮಾಡಿದಂತ ಮತ್ತು ಉಪಯೋಗಿಸಿದಂತ ಚರ್ಮವನ್ನು ಸಮಗಾರ ಸಮಾಜಕ್ಕೆ ಕೊಡ್ತಿದ್ವಿ. ಸಮಗಾರದವರು ಅದನ್ನೇ ಚಪ್ಪಲಿಯನ್ನು ರೆಡಿ ಮಾಡಿದ್ರು ಮತ್ತು ಅದೇ ರೀತಿ ಮಚ್ಚಿಗಾರವರು ಅವರು ಸಹ ಚಪ್ಪಲಿ ರೆಡಿ ಮಾಡ್ತಿದ್ರು. ಇದು 4 ಸಮಾಜ, ಮಾದಿಗ, ಡೋಹರ, ಸಮಗಾರ ಮತ್ತು ಮಚ್ಚಿಗಾರ, 4 ಸಂಬಂಧಿತ ಜಾತಿಗಳು. ಇದು ಒಂದಕ್ಕೊಂದು ಚೈನ್ ಸಿಸ್ಟಮ್ ಇದೆ. ತೊಗಲಿಗೆ ಸಂಬಂಧಿತ ಜಾತಿಗಳು, ಚರ್ಮಕ್ಕೆ ಸಂಬಂಧಿತ ಜಾತಿಗಳು. ಆದ್ದರಿಂದ ನಮಗೆ ಯಾವುದೇ ರೀತಿಯ ಗುಂಪನ್ನು ಹೊಡಿಬಾರದು. ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೇವೆ ಮತ್ತು ನಾಗಮೋಹನ್ ದಾಸ್ ಸಾಹೇಬ್ರಿಗೂ ಮನವಿ ಮಾಡ್ಕೊಳ್ತೇವೆ. ನಮ್ಮನ್ನ 4 ಸಮಾಜನ ಒಂದೇ ಗುಂಪಿನಲ್ಲೇ ಇಡಬೇಕು ಮತ್ತು ಅದಕ್ಕಿಂತ ಹೆಚ್ಚಿನ % ನಲ್ಲಿ 7 ಇರ್ಲಿ, 8 ಇರ್ಲಿ ಅಥವಾ 6 ಇರ್ಲಿ, ನಮಗ ಮಾದಿಗರ ಜೊತೆನೇ ಇಡಬೇಕಂತ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಸನ್ಮಾನ್ಯ ಮಾಜಿ ಮಂತ್ರಿಗಳಾದ H. ಅಂಜನೇಯ ಸಾಹೇಬರು ನಮ್ಮ ಜೊತೆ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿಗೆ ನಾಗಮೋಹನ್ ದಾಸ್ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ರು. ವೈಯಕ್ತಿಕವಾಗಿ ಅವರು ಸಹ ಇದೇ ಹೇಳಿದ್ರು, ನಮ್ಮ ಜೊತೆ ಆದಿ ಕಾಲದಿಂದನೂ ಡೋಹರ ಸಮಾಜ ಮಾದಿಗರ ಜೊತೆನೇ ಇದೆ, ಅವರನ್ನು ನಾವು ಯಾವುದೇ ರೀತಿ ಕೈ ಬಿಡಲ್ಲ ಮತ್ತು ನಮ್ಮ ಜೊತೆನೇ ಅವ್ರನ್ನ ಮುಂದುವರಿಸಿದೆ ಅಂತೇಳಿ ಅವರು ಸಹ ನಾಗಮೋಹನ್ ದಾಸ್ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಂಡ್ರು. ತೊಗಲಿಗೆ ಸಂಬಂಧಪಟ್ಟಂತ ಜಾತಿಗಳು ಅಂದ್ರೆ ಮಾದಿಗ, ಡೋಹರ, ಸಮಗಾರ, ಮಚಗಾರ, ಇವು ಬಹಳಷ್ಟು ಕಾಲಗಳಿಂದ 12ನೇ ಶತಮಾನದಿಂದ ಅಥವಾ ಸಂವಿಧಾನ ಬಂದಿದ್ದು ಹಿಡಿದು ಈ ಜಾತಿಗಳು ಒಂದೇ ಗುಂಪಿನಲ್ಲಿ ಸೇರಿದ್ದಾವ. ಆದರೆ ಇದು ಒಳ ಮೀಸಲಾತಿ ಕೊಡುವಾಗ ಅದು ಏನು ಅನ್ಯಾಯ ಆಗಿದೆ ನಮಗೆ ಅಂದ್ರೆ 1%ಗೆ ಒಯ್ದು ಹಾಕಿದ್ದಾರೆ. ಅದು ನಾವು 6% ಅಲ್ಲಿ ಇರಬೇಕು ನಮಗೆ ಅಂತ ಹೇಳಿ ನಾವು ಮನವಿ ಮಾಡಿಕೊಂಡು ಇವತ್ತು ನಾವು ಮನವಿಯನ್ನು ನ್ಯಾಯಮೂರ್ತಿಗಳಂತ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟಿದ್ದೀವಿ. ಅವರಿಗೆ ವಿನಂತಿ ಮಾಡಿದ್ದೀವಿ. ನಾನು ಅಧ್ಯಕ್ಷ ಹಿರಿಯ ನಾಗರಿಕ ಸಂಘ ಗುಲ್ಬರ್ಗ ಮಹಾದೇವ್ ಕಾವಳೆ ಅವರ ಮನವಿಯನ್ನು ಕೊಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಧನ್ಯವಾದಗಳು.